ರಾಮನ ಮದುವೆನ ಮಾಡಿ ಬರ್ತಾರೆ. ಇಲ್ಲ ಎಂಗೇಜ್ಮೆಂಟ್ ಹೆಂಗೆ ಬ್ಲರ್ ಬರಕತ್ತೈತೆ. ಬಾ ಸಣ್ಣ ನೀನು ಬಾ ನೀನು ಬಾ ಉಣ್ಣಾಕತ್ತಾರಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ನಮ್ಮ ಸಣ್ಣಗಳು ಇಲ್ಲೇ ಊಟ ಹೋಗತ್ತಿಗೆವ ಅಂತೇಕೆ ಅನ್ನಕತ್ತಾಳ. ಊಟ ಬಿಟ್ಟಿಂದ ತೆಗಿಯಕತ್ತೀನಿ ನೋಡ್ರಿ. ಈಗ ತಿಳುವಳಿಕಿಲ್ಲ ಇವಕ್ಕ. ಈಗ ಸದ್ದ ಮಕ್ಕಳು ಕುಂತಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಏನಪ್ಪ ಅಂತಂದ್ರೆ ಎಣ್ಣೆ ಅರಿಶಿನ ಇದು ಮದುಮಗನ ಮಾಡೋದು ನೋಡ್ರಿ. ನಮ್ಮ ತಮ್ಮನಿಗೆ ಮದುಮಗನ ಮಾಡ್ತಾಯಿದ್ದೀವಿ. ಅಂದರೆ ಆ ಕಡೆ ಎಲ್ಲ ಮದುಮಕ್ಳು ಕರ್ಕೊಂಬಂದ್ವಲ್ಲ, ಮದುಮಗಳನ್ನ ಕರ್ಕೊಂಬಂದ್ವಿ ಒಂದಿನ ಮುಂಚಿತವಾಗಿ. ಆಮೇಲೆ ಆಚೆ ಕಡೆ ನಮ್ಮ ಚಿಕ್ಕಪ್ಪರ ಮನೆಯಲ್ಲೇ ಎಲ್ಲ ಅವರು ಉಳ್ಕೊಂಡಿದ್ರಲ್ವ, ಅವರಿಗೆಲ್ಲ ಊಟಕ್ಕೆ ಅಡುಗೆ ಅದೆಲ್ಲ ಒಯ್ದು ಕೊಟ್ಟು ಅವ್ರಿಗೆ ಊಟ ಮಾಡಿಸಿ, ಆಮೇಲೆ ಮತ್ತು ನಾನು ಕೂಡ ಅಲ್ಲೇ ನಮ್ಮ ಚಿಕ್ಕಮ್ಮ ಬಿಡಲಿಲ್ಲ, ಊಟ ಮಾಡಿ ಹೋಗು ವಿಜು ಎಲ್ಲೂ ಅಂತೇಕೆ ಅಂದರು. ಹಾಗಾಗಿ ಸ್ವಲ್ಪ ಹೊತ್ತು ಚಿಕ್ಕಪ್ಪನ ಜೊತೆ ಕುಂತು ಮಾತಾಡಿ ಆಮೇಲೆ ಅವರಿಗೆಲ್ಲ ಉಣಿಸಿ ನಾನು ಕೂಡ ಊಟ ಮಾಡಿ ಬರೋ ಅಷ್ಟಿಗೆ ಟೈಮ್ ತುಂಬ ಆಗಿಬಿಟ್ಟಿತ್ತು. ಮನೆಯಾಗ ಎಲ್ಲ ತಯಾರಿ ಮಾಡ್ಕೊಂಬಿಟ್ಟಿದ್ರು. ಬಂದ ತಕ್ಷಣ ನೋಡ್ರಿ ಮದುಮಗನ ಮಾಡೋದಕ್ಕೆ ಅಂದರೆ ಅರಿಶಿನ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡು ಕುಂತಿದ್ದೀವಿ ನೋಡ್ರಿ, ಮಾಡ್ತಾಯಿದ್ದೀವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು ಸ್ನೇಹಿತರೆ. 11 ಗಂಟೆ ಸುಮಾರು ಆಗಿಬಿಟ್ಟಿತ್ತು ನೋಡ್ರಿ ಟೈಮು. ಯಾಕಂದ್ರೆ ಆ ಕಡೆ ಎಲ್ಲರಿಗೂ ಊಟ ಮಾಡಿಸಿ ಅಡುಗೆ ಮಾಡಿ ಯಪ್ಪ ಸಿಕ್ಕಾಪಟ್ಟಿ ದಂಡೋರಿ. ಮದುವೆ ಅಂದರೆ ಸುಮ್ಮನೆ ಅಲ್ಲ. ಅದ್ರಾಗ ನಾನು ಒಬ್ಬಳ ಮೇಲೆ ಎಲ್ಲ ಕೆಲಸದ ಜವಾಬ್ದಾರಿ ಜಾಸ್ತಿ ಬಿದ್ದೈತಿ. ಯಾಕಪ್ಪ ಅಂತಂದ್ರೆ ತಂಗಿ ನೋಡ್ರಿ ನಾಳೆ ದೇವ್ರು ಮಾಡೋದೈತಿ ಅಂದರೆ ಇವತ್ತಿನ ದಿನ ಹತ್ತಿರ ಬರೋ ಹಂಗಿದ್ದಿದ್ದಿಲ್ಲ. ಹೀಗಾಗಿ ತಂಗಿ ಅಚ್ಚಿ ಕಡೆ ಮನೆಯಲ್ಲಿ ಕುಂತ್ಬಿಟ್ಟಿದ್ಲು. ನಾನು ಒಬ್ಬಳೆ ಎಲ್ಲನೂ ನಿಭಾಯಿಸ್ತಾ ಇದ್ದೆ. ಯಾಕೆ ಕೇಳ್ತೀರಿ ಇದೆಲ್ಲ. ಆದರೂ ಖುಷಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದೇವೆ ನೋಡ್ರಿ. ಈಚೆ ಕಡೆ ಎಲ್ಲ ಚಿಕ್ಕಮ್ಮವರು ಬಂದಿದ್ದರು. ತುಂಬ ಲೇಟ್ ಆದ ಕಾರಣ ಕೆಲವರು ಮನ್ಕೊಂಡಿದ್ರು, ಕೆಲವರು ಎದ್ದಿದ್ರು. ಹೀಗಾಗಿ ಇಬ್ಬರು ಚಿಕ್ಕಮ್ಮಂದಿರು ಬಂದರು. ಇನ್ನೂ ಇಬ್ಬರು ಚಿಕ್ಕಮ್ಮಂದಿರು, ಒಬ್ಬಳು ಚಿಕ್ಕಮ್ಮನಿಗೆ ಹುಷಾರಿರಲಿಲ್ಲ, ಇನ್ನೊಬ್ಬರು ಚಿಕ್ಕಮ್ಮ ಮಲ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಎಷ್ಟು ಜನ ಇದ್ದಷ್ಟ್ರ ಮೇಲೆ ಮಾಡ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ರಿ. ರಾತ್ರಿ 11 ಗಂಟೆಗೆ ಶುರು ಮಾಡಿದ್ರೆ 1 ಗಂಟೆವರೆಗೂ ಇದೇ ಆಯಿತು ನೋಡ್ರಿ. ಜೊತೆ ನಮ್ಮ ಸೈಡ್ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಹೇಳಬೇಕು ಅಂದ್ರೆ ಮದುಮಗನ ಮಾಡ್ತೀವಲ್ಲ ರೀ, ಮದುಮಗಳು ಮಾಡಲಿ ಎಡಕ್ಕಂತೆ ಒಬ್ಬರನ್ನ ಕುಂದ್ರಿಸಿರ್ತಾರೆ ರೀ. ಹಾಗಾಗಿ ನಮ್ಮ ತಂಗಿ ಮಗಳು ಅಂದರೆ ನನ್ನ ಮಗಳದ ಅಲ್ರಿ, ರಾತ್ರಿ ಟೈಮ್ ಇದನ್ನು ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ, ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗಾಗಿ ಉತ್ತರ ಕರ್ನಾಟಕದ ಸೈಡ್ ಏನಪ್ಪ ಅಂದ್ರೆ ಒಬ್ರು ಎಡಕ್ಕಂತೆ ಕುಂದರ್ಸಿರ್ತಾರೆ. ಸೊಸೆ ಆಗ್ತಾವೆ ನೋಡ್ರಿ ನನ್ನ ಮಗಳು ನಮ್ಮ ತಮ್ಮನಿಗೆ. ಸೊಸೆ ಆದ ಕಾರಣ ಆಕೆನ ಎಡಕ್ಕೆ ಕುಂದರ್ಸಿದ್ದೆ ನೋಡ್ರಿ. ಆಕೆಗೂ ಎಣ್ಣೆ ಅರಿಶಿನ ಹಚ್ಚೋದು, ಆಕೆಗೂ ಸ್ನಾನ ಮಾಡಿಸೋದು, ಜೊತೆಗೆ ಆಕೆಗೂ ಕೂಡ ಎಲ್ಲ ಕಲರ್ ಬಟ್ಟೆ ಹಾಕೋದು. ಮದುಮಗನಿಗೆ ಹೆಂಗೆ ಮಾಡ್ತೀವಿ ಆ ಥರ ಅವ್ರಿಗೇನು ಮಾಡೋದಿರ್ತೈತೆ ನೋಡ್ರಿ. ಕೆಲವು ಕಡೆ ಗೊತ್ತಿಲ್ಲ ಇದು ಸಂಪ್ರದಾಯ. ನನಗೆ ಕೆಲವರು ಅಂದರು, ಜೊತೆ ಕುಂದರ್ಸ್ತಾರ ನಿಮ್ಮ ಸೈಡು ಅಂತ ಹೇಳಿಬಿಟ್ಟು. ಹೌದು ಸ್ನೇಹಿತರೆ, ನಮ್ಮ ಕಡೆ ಸೋದರ ಸೊಸೆ ಆಗೋರಿಗೆ ಕುಂದರ್ಸ್ತಾರೆ ನೋಡ್ರಿ. ಆಮೇಲೆ ಮದುಮಗಳಂತ ಹೆಣ್ಮಕ್ಳು ಮಾಡಿದ್ರು, ಹೆಣ್ಮಕ್ಳು ಕುಂತ್ರು ಅವ್ರ ಜೊತೆಗೂ ಒಬ್ಬರನ್ನ ಕುಂದರ್ಸಿರ್ತಾರೆ. ಒಬ್ಬರನ್ನಂತೂ ಒಟ್ಟ ಕುಂದರ್ಸಿ ಮಾಡೋಂಗಿಲ್ಲ ನಮ್ಮ ಸೈಡು. ಓಕೆ ನೋಡ್ರಿ, ಎಲ್ಲರೂ ಅರಿಶಿನ ಹಚ್ಚೋದು ಮುಗೀತು. ಎಲ್ಲರೂ ಕೂಡ ಒಂದು ಫೋಟೋ ತೊಗೊಂಡು ಬರ್ರಿ ಅಂತಂದ್ವಿ. ಆಮೇಲೆ ಕ್ಯಾಮ್ರಾಮನ್ಗಳು ಬಂದಿದ್ರು ನೋಡ್ರಿ. ಹಿಂಗಾಗಿ ಎಲ್ಲ ಮುಗೀತು. ನನ್ನ ಮಗಳಂತೂ ನಮ್ಮ ಅಪ್ಪನಿಗೆ ಹಚ್ಚೇ ಬಿಟ್ಲು. ಎಲ್ಲರೂ ಬಂದು ಹಚ್ಚಿದ್ರು. ಇನ್ನು ನಮ್ಮ ಅಪ್ಪನಿಗೆ ಯಾರೂ ಹಚ್ಚಿದಿಲ್ಲ, ನನಗೆ ಹಚ್ಚಿಬಿಟ್ರಿ ಅಂತಂದಿದ್ರು. ಆದರೂ ನನ್ನ ಮಗಳು ಬಿಡಲೇ ಇಲ್ಲ, ಹಚ್ಚಿದ್ಲು. ಆದರೂ ನೋಡಿರಿ ಒಂದು ಫೋಟೋ ತೊಗೊತಾ ಇದ್ದೀವಿ. ಈ ಥರ ಇದ್ರಂತೂ ನನ್ನ ಮಗಳಿಗೆ ಭಾಳ ಖುಷಿ. ರಾತ್ರಿ ಪೂರ್ತಿ ನಿದ್ದೆ ಮಾಡಲ್ಲ. ಈ ಥರ ಒಟ್ಟಿನಲ್ಲಿ ಆಕೆಗೆ ಫಂಕ್ಷನ್ ಹೋಗ್ತೀನಿ. ಒಂದು ಫಂಕ್ಷನ್ ಇದ್ದರೂ ಭಾರಿ ಮಜಾ ಆಕೆಗೆ, ಭಾಳ ಖುಷಿಯಿಂದ ಭಾರಿ ಇದರಿಂದ ಮಾಡಾಕಿ.
ಈ ಥರ ನಡೆದೈತೆ ನೋಡ್ರಿ. ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂತಂದ್ರೆ ತುಂಬ ಬೇಜಾರಾಯ್ತು ಅವತ್ತು. ಯಾಕಪ್ಪ ಅಂತಂದ್ರೆ ತಂಗಿ ಬರಲಿಲ್ಲ ನೋಡ್ರಿ. ತಮ್ಮನಿಗೆ ಅರಿಶಿನ ಹಚ್ಚೋ ಹಾಗೆ ಇರಲಿಲ್ಲ ತಂಗಿ. ಹಿಂಗಾಗಿ ಭಾಳ ಬೇಜಾರಾಯಿತು. ಯಾಕಂದ್ರೆ ತುಂಬ ಪ್ಲ್ಯಾನಿಂಗ್ ಮಾಡಿದ್ಲು ತಂಗಿ. ಈ ಥರ ಮಾಡೋಣ ಅಕ್ಕ, ಈ ಥರ ರೀಲ್ಸ್ ಮಾಡೋಣ, ಈ ಥರ ವಿಡಿಯೋ ಮಾಡೋಣ, ಆಮೇಲೆ ಈ ಥರ ಡ್ಯಾನ್ಸ್ ಮಾಡೋಣ ಅಂತೆಲ್ಲ ಹೇಳಿದ್ಲು. ಆಕಿನ ಇದರಂತೆ ನಾವು ಕೂಡ ಅದೇ ಥರ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದ್ರೆ ಆಕೆ ಆಚೆ ಕಡೆ ಮನೇಲಿ ಕುಂತಲು. ಹೀಗಾಗಿ ನಮಗೆ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ಆದರೂ ಶಾಸ್ತ್ರ ಸಂಪ್ರದಾಯ ಏನು ಮಾಡೋದು, ಮಾಡಲೇಬೇಕಲ್ರಿ. ಹಾಗಾಗಿ ಮಾಡಿದ್ವಿ. ಒಲ್ಲದ ಮನಸ್ಸಿನಿಂದ, ಬೇಜಾರು ಮನಸ್ಸಿನಿಂದ ಮಾಡಿದೆವು ನೋಡ್ರಿ. ಇದರಲ್ಲಿ ತಂಗಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾವಾಗಲೂ ಇದೊಂದು ಮೆಮೊರಿ ಉಳ್ಕೊಂಡ್ಬಿಡ್ತಿತ್ತು. ಇವಾಗ ನೋಡ್ರಿ ಟೆಪ್ಪಿಗೆ ಟೆಪ್ಪಿಗೆ ಕೂಡ ಹಿಂದಿಟ್ಟಾರ ನೋಡ ಆ ಟೆಪ್ಪಿಗೆ ಅವ್ರು ಇದು ಸುತ್ತೊಳತ್ತೆ ಚಂದ ಕಾಣಿಸ್ತಾರೆ. ಚಂದ ಕಾಣಲ್ಲ ಫೋಟೋ ತೆಗಿ. ಟೊಪ್ಪಿಗೆ ಆಡ್ಸಿರ್ತಾರೆ ನಮ್ಗೆ ನಾಳೆ. ಟೊಪ್ಪಿಗೆ ಹಾಕಿರತ್ತೀರಿ ಸುಂಟಾರ ಬೀರ್ ಟೊಪ್ಪಿಗೆ ಹಾಕೊಂಬಂದಿ ಅಂತ ಹೇಳ್ರಿ. ಅಲ್ಲಿ ಇದ್ರಾಗ ಐತಲ್ಲ. ಓಕೆ ಸ್ನೇಹಿತರೆ, ತಮ್ಮನಿಗೆ ಮೇಲೆ ಸ್ನಾನ ಮಾಡ್ಕೊಂಬಂದು ಕುಂತಿದ್ನಲ್ವ, ಬಟ್ಟೆ ಮಾಡ್ತಾಯಿದ್ದಾರೆ ನೋಡ್ರಿ. ಯಾರಪ್ಪ ಅಂದ್ರೆ ನಮ್ಮ ತಂಗಿ ಯಜಮಾನ್ರು ನೋಡ್ರಿ ಬಟ್ಟೆ ಮಾಡ್ತಾಯಿದ್ದಾರೆ. ಅಂದ್ರೆ ತಂಗಿ ಶಾಲು ಮತ್ತು ನೆಂಗದ ಕೈ ತೊಗೊಂಬಂದಿದ್ಲು, ತಮ್ಮನಿಗೆ ಬಟ್ಟೆ ಕೊಡಿಸಿದ್ಲು. ಆದರೆ ಅವಳೇ ಇರಲಿಲ್ಲ ಇಲ್ಲಿ ಈ ಶಾಸ್ತ್ರಕ್ಕೆ, ಅವಳು ಜಾಯಿನ್ ಆಗಲಿಲ್ಲ. ಅದು ಒಂದು ಬೇಜಾರು. ಹಾಗೆ ಅವ್ರ ಯಜಮಾನ್ರು ಬಟ್ಟೆ ಮಾಡ್ತಾಯಿದ್ದಾರೆ ನೋಡ್ರಿ. ನಮ್ಮ ಪುಟ್ಟಿ ಒಳಗಡೆ ಹೋಗಿದ್ದ ಬಟ್ಟೆ ಇನ್ನೂ ಹಾಕ್ಕೊತಾ ಇದ್ದಾಳು. ಹಾಕೊಂಬಂದು ಅಕ್ಕಿ ಕೂಡ ಜಾಯಿನ್ ಆಗ್ತಾಳೆ ನೋಡ್ರಿ. ಎಲ್ಲಿದ್ದೇವು ಬರಲೇ ಇಲ್ಲಲ್ಲ. ಫೋನ್ ನೀವೇ ಕೂತ್ರಿ ಹೆಂಗ ದಂಡಿಗೆ ಏನೂ ಇಲ್ಲ. ಅದ್ರೊಂದು ಚಲೋ ಐತಿ ಸದ. ಕೈ ಕೊಳ್ಳ ಹಾಕು, ಕೈ ಕಟ್ಟು. ಹಾಕಿ ಆಮೇಲೆ ಆರತಿ ಮಾಡ್ಯಾವ.
ಸಾರಿ ಸ್ನೇಹಿತರೆ, ವಿಡಿಯೋ ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದೆ. ಮಕ್ಕಳು ಮಾಡಿದ್ದಾರೆ. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ಆಮೇಲೆ ರೂಟೇಟ್ ಕೂಡ ಚೇಂಜ್ ಆಗ್ತಾ ಇದೆ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟಿದ್ದಕ್ಕೆ. ದಯವಿಟ್ಟು ಕ್ಷಮೆ ಇರಲಿ. ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇನ್ನೂ ತುಂಬ ಒಳ್ಳೆ ವಿಡಿಯೋಗಳು ಬರ್ತವೆ, ತುಂಬ ಚೆನ್ನಾಗಿರೋ ವಿಡಿಯೋಗಳು ಬರ್ತವೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಶಾಸ್ತ್ರ ಸಂಪ್ರದಾಯ, ಮದುವೆ, ಇದು ಉಡುಗೆ ತೊಡುಗೆಗೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡಿ. ನಿಮಗೆ ಒಂದು ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊತೀನಿ. ನೋಡ್ರಿ ಮಾತಾಡ್ಬಿಟ್ಟಿ ಯಾವಾಗಲೂ ಹಿಂಗೆ ಹಾಕೋಬಾರ್ದು. ನೋಡ್ರಿ ಎಣ್ಣೆ ಅರಿಶಿನ ಹಚ್ಚಾರ. ವಿಡಿಯೋ ಮಾಡ್ಬೇಡ, ಫೋಟೋ ತೆಗಿಯಪ್ಪೋ. ಯಾವಾಗ ಉಂಡನ ಯಾವಾಗಿಲ್ಲ ಬಂದು ಊಟ ಮಾಡಿ ಈಗ ಉಣ್ಣಲ್ಲ. ಯಾರು ನೀನು? ನೀರು ಕೊಡಿ. ತಿನ್ನಸವ ಭಾಳ ಹೈಟಿಗೆ ಆಯ್ತು. ಹಿಂಗೆ ನನ್ನ ಇಡ್ತಾರೆ ಇದು. ಕೊಡ್ತೀನಿ. 15 ಕಡೆ ಅಂತ ಹೇಳಿ ಉಂಡಿಯಾ?